3 ತಿಂಗಳಾಯ್ತಂತೆ ಕರೆಕ್ಟಾಗಿ ಅಕೌಂಟ್ಗೆ ಹೋಗಿಲ್ಲ ಅಂತ ಮಹಿಳೆಯರ ಒಂದು ಆರೋಪ. ಸರ್ 100ಕ್ಕೆ 100 ಸತ್ಯ. ಎಲೆಕ್ಷನ್ ಸಮಯದಲ್ಲೂ ನಾವು ಹೇಳಿದ್ವಿ ಇದೊಂದು ಬೋಗಸ್ ಗ್ಯಾರಂಟಿಗಳಲ್ಲಿ ಯಾವುದೇ ಕಾರಣಕ್ಕೂ ಇವರು ಹಣ ಸರಿಯಾಗಿ ತಲುಪಿಸಲ್ಲ ಅಂತ. ಈಗಲೂ ಅದನ್ನೇ ಮಾಡಿ ಮುಂದುವರಿಸ್ತಾ ಇದ್ದಾರೆ. ಎಲೆಕ್ಷನ್ ಆದ ನಂತರ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಏಪ್ರಿಲ್ ತಿಂಗಳಲ್ಲಿ 2 ಸತಿ ಕೊಟ್ಬಿಟ್ರು. ಏಪ್ರಿಲ್ 12ನೇ ತಾರೀಕು ಒಂದು ಸತಿ, ಏಪ್ರಿಲ್ 24ನೇ ತಾರೀಕು. 26ನೇ ತಾರೀಕು ಎಲೆಕ್ಷನ್ ಇತ್ತು, 24ನೇ ತಾರೀಕು 26ಕ್ಕೆ ಎಲೆಕ್ಷನ್, 24ಕ್ಕೆ 2,000 ಹಾಕ್ಬಿಟ್ರು. 12ನೇ ತಾರೀಕು 2,000 ಹಾಕಿದ್ರು. ಅದಾದ ನಂತರ ಏಪ್ರಿಲಿಂದ ಹಿಡಿದು ಇವತ್ತವರೆಗೂ ₹1 ಯಾವುದೇ ಮಹಿಳೆಯರಿಗೆ ಬಂದಿಲ್ಲ. ಅಕ್ಕಿದು ದುಡ್ಡು ಬಂದಿಲ್ಲ. ಯುವ ನಿಧಿ ಅಂತ ಮಾಡವ್ರೆ, ಅದಂತೂ ಇನ್ನೂ ದೊಡ್ಡ ಬೋಗಸ್ಸು. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಇಡೀ ರಾಜ್ಯದಲ್ಲಿ ನೀವು ಕೇಳ್ಕೊಂಬಂದ್ರೂ ಯಾರಿಗೂ ಅನುಕೂಲ ಆಗಿದೆ ಅನ್ನೋದೇ ಇಲ್ಲ. ಸೊ ಈ ಗ್ಯಾರಂಟಿಗಳೇನಿದೆ ಸುಮ್ಮನೆ ಬಾಯಿ ಮಾತಿಗೆ. ನೀವು ಮೊನ್ನೆ ಗುಬ್ಬಿ ವಾಸಣ್ಣವ್ರ ಸ್ಟೇಟ್ಮೆಂಟ್ ನೋಡಿರ್ತೀರ. KSRTC ಸಂಸ್ಥೆ ಈಗ ಲಾಸ್ಗೆ ಹೋಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಷ್ಟೊಂದು ಗೃಹಲಕ್ಷ್ಮಿ, ಇಷ್ಟೊಂದು ಡೂಪ್ಲಿಕೇಟ್ ಟಿಕೆಟ್ಗಳು, ಕಂಡಕ್ಟ್ರು ಯಾವ ರೀತಿ ಡೂಪ್ಲಿಕೇಟ್ ಟಿಕೆಟ್ ಹೊಡಿತಾ ಇದ್ದಾರೆ ಅನ್ನೋದೇ ದೊಡ್ಡ ಸ್ಕ್ಯಾಮ್. ಇದರಲ್ಲಿ ಎಕ್ಸ್ಟ್ರಾ ಫೇರ್ ಹಾಕ್ಕೊಂಡು ಡೂಪ್ಲಿಕೇಟ್ ಟಿಕೆಟ್ ಹೊಡೋದು. ಸ್ಮಾರ್ಟ್ ಕಾರ್ಡ್ ಮಾಡ್ತೀವಿ ಅಂತ ಅವತ್ತು ಹೇಳಿದ್ರು. 1 ವರ್ಷ ಆಗೋಯ್ತು. ಮಹಿಳೆಯರಿಗೊಂದು ಪಿಂಕ್ ಕಾರ್ಡ್ ಕೊಡ್ತೀವಿ, ಕಾರ್ಡ್ ಇಟ್ಕೊಂಡು ಅವ್ರು ಓಡಾಡ್ಬೋದು ಅಂತ. ಏನು ಮಾಡಿದ್ದಾರೆ ಸಚಿವರು, ರಾಮಲಿಂಗಾರೆಡ್ಡಿ ಸಾಹೇಬರು ಏನು ಮಾಡಿದ್ದಾರೆ ಸಚಿವರು ಅಂತ. ಹೀಗಾಗಿ ಕೊಟ್ಟಿರೋದನ್ನು ನಿಭಾಯಿಸೋಕೆ ಇವ್ರ ಕೈಯಲ್ಲಿ ಆಗಲ್ಲ. ನಿಭಾಯಿಸದೆ ಫೇಲ್ ಆಗ್ತಾ ಇದ್ದಾರೆ. ಗ್ಯಾರಂಟಿಗೆ ವಾರಂಟಿ ಇಲ್ಲ ಅನ್ನೋ ಮಾತು ನಿಜ ಆಗ್ತಾ ಇದೆ. ಚುನಾವಣೆ ನಂತರ ಗ್ಯಾರಂಟಿ ಬರಲ್ಲ ಅನ್ನುವಂಥದ್ದು ಜನಸಾಮಾನ್ಯರು ಮಾತಾಡೋ ರೀತಿ ಇವತ್ತಾಗ್ಬಿಟ್ಟಿದೆ. ಸರ್ಕಾರಕ್ಕೆ ಇದು ನಾಚಿಕೇಡು ಸಂದರ್ಭ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸೂಕ್ತವಾದಂಥ ಕ್ರಮವನ್ನು ವಹಿಸಬೇಕು. ಈಗ ವಿದ್ಯುತ್ ಉಚಿತವಾಗಿತ್ತು, ಅವ್ರಿಗೂ ಕೂಡ ಇತ್ತೀಚೆಗೆ ವಿದ್ಯುತ್ ಬಿಲ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬರ್ತಾ ಇರುವಂಥದ್ದು. ಆಮೇಲೆ ಈ 5 ಗ್ಯಾರಂಟಿಗಳು ಇನ್ನು ಎಷ್ಟು ದಿನವರೆಗೂ ಇರುವಂಥ ಸಾಧ್ಯತೆಗಳು ಅನಿಸುತ್ತೆ ನಿಮಗೆ? ಸರ್, ನನಗೆ ಗೊತ್ತಿರೋಂಗೆ ಆಲ್ರೆಡಿ ಮುಗಿದೋಯ್ತು. ಅದ್ರದ್ದು ಗ್ಯಾರಂಟಿ ವಾರಂಟಿ ಆಗೋಯ್ತು. ಇನ್ನು ಮುಂದಕ್ಕೆ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ, ಸರ್ಕಾರದಲ್ಲಿ ಹಣನೂ ಇಲ್ಲ. ಮುಖ್ಯಮಂತ್ರಿಗಳು ಅವ್ರ ಸಂದರ್ಶನದಲ್ಲಿ ಟಿವಿಗಳಿಗೆ ಕೊಟ್ಟಂಥ ಸಂದರ್ಶನದಲ್ಲಿ ಒಂದು ಅದ್ಭುತವಾದಂಥ ಯಾವುದೇ ವಿಶೇಷ ಅನುದಾನ ಇಲ್ಲ ಅಂತಾರೆ. ವಿಶೇಷ ಅನುದಾನ ಇಲ್ಲದೆ ಇವಾಗ ಬರ, ಕೆಲವು ಕಡೆ ಬರ, ಕೆಲವು ಕಡೆ ನೆರೆ. ದಕ್ಷಿಣ ಕನ್ನಡ, ಉಡುಪಿ, ನಮ್ಮ ಉತ್ತರ ಕನ್ನಡ, ಇಲ್ಲೆಲ್ಲ ನೀವು ಕೂರ್ಗು, ಕೊಡಗು, ಇಲ್ಲೆಲ್ಲ ಮಳೆ ಹೆಚ್ಚಾಗಿ ಯಾವ ರೀತಿ ರಸ್ತೆಗಳು ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ವಿಶೇಷ ಅನುದಾನ ಕೊಟ್ಟಿಲ್ಲ ಅಂದರೆ ಹೆಂಗೆ ಮಾಡೋದು? ಇಂಥ ಪರಿಸ್ಥಿತಿ ಎದುರು ಬಂದಿದೆ. ವಿಶೇಷ ಅನುದಾನಗಳು ಕೊಡಲೇಬೇಕಾಗುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಬರ, ನೆರೆ, ನಮ್ಮಂಥ ಪ್ರದೇಶಗಳಿಗೆ ಯಾವುದೇ ರೀತಿಯಾದಂಥ ನೀರಾವರಿ ಇಲ್ಲದೆ ಇರೋವಂಥ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಎಲ್ಲ ಅನುದಾನ ಕೊಟ್ಟು ನಮಗೆ ಅಭಿವೃದ್ಧಿ ಪಡಿಸಲಿಕ್ಕೆ ಸಹಕಾರ ಕೊಡಬೇಕು. ಗ್ರೇಟರ್ ಬೆಂಗಳೂರು ಅನ್ನೋ ಬಿಲ್ ತಂದಿದ್ದಾರೆ ಇವತ್ತು. ಈಗ ನಮ್ಮದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಯಾವುದೇ ರೀತಿಯಾದಂಥ ಅನುದಾನ ಬರ್ತಾನೆ ಇಲ್ಲ. ಅದ್ರ ಬಗ್ಗೆ ಎಲ್ಲ ಶಾಸಕರು ಒಟ್ಟಾಗಿ ಯಾವ ರೀತಿ KKRDB ಇದೆ ಕಲ್ಯಾಣ ಕರ್ನಾಟಕಕ್ಕೆ, ಅದೇ ರೀತಿ ಬೆಂಗಳೂರು ಸುತ್ತಮುತ್ತ, ಯಾಕಂದರೆ ಬೆಳವಣಿಗೆ ತುಂಬ ಫಾಸ್ಟ್ ಆಗ್ತಾ ಇದೆ. ಆ ಬೆಳವಣಿಗೆಗೆ ಪೂರಕವಾಗಿ ಅನುದಾನ ಕೊಡಬೇಕು ಅಂತ ಈಗಾಗಲೇ CMನ ಭೇಟಿ ಮಾಡ್ತೀವಿ ಸರ್. ದುಡ್ಡು ಬರದೇ ಇರುವಂತಹ ಮಹಿಳೆಯರು ಇವತ್ತು ಆತಂಕದಲ್ಲಿದ್ದಾರೆ. ಪಾಸ್ಬುಕ್ ತಗೊಂಡು ಬ್ಯಾಂಕಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಮೂಲಕ ಏನು ಹೇಳ್ತಾ ಇದೆ? ಪಾಪ ದಿನ ಫೋನು, ಬುಕ್ಕು, ಬ್ಯಾಂಕು ಇದೇ ಆಗ್ಬಿಟ್ಟಿದೆ. ಓಡಾಡು ಪಾಪ 2,000 ತಗೊಳಕ್ಕೆ ಹೋಗಿ ₹1,000 ಖರ್ಚು ಮಾಡೋಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ತೀನಿ, ಮನೇಲಿ ಕೂತಿರುವಂಥ ಮಹಿಳೆಯರಿಗೆ ನೀವೇನು ಮಾತು ಕೊಟ್ಟಿದ್ದೀರಾ, ನುಡಿದಂತೆ ನಡೆಯುವ ಸರ್ಕಾರ, ಮಾತು ಉಳಿಸ್ಕೊಂಡು ಕಾಸು ಕೊಡುವಂಥ ಕೆಲಸ ನೋಡಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.